ಮರ್ತು ಬಿಡ್ರಿ, ಇನ್ನೊಂದ್ಸಲ ಹೀಗಾಗೋದಿಲ್ಲ. ಹೌದೌದು, ಇನ್ನೊಂದ್ಸಲ ಆಗಲ್ಲ. ಈ ದರಿದ್ರದವಳು ತನ್ನ ತಂಗಿನ ಇಟ್ಕೊಂಡು ನನ್ ಗಂಡ ಕೆಲ್ಸ ಕಳ್ಕೊಳ್ಳೋ ಹಾಗೆ ಮಾಡಿದ್ಲು. ಈಗಿಲ್ ಬಂದು ಮೊಸಳೆ ಕಣ್ಣೀರು ಸುರಿಸ್ತಿದ್ದಾಳೆ. ಛೀ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ನೀ ಯೋಚನೆ ಮಾಡ್ಬೇಡ ಕಂದ, ನೀ ಹೋಗು, ನಾನಿದ್ದೀನಿ. ಇರ್ತೀಯಮ್ಮ, ಅವಳಿಗೋಸ್ಕರ ಅಂದ್ರೆ ನೀನ್ ಯಾವಾಗ್ಲೂ ಇರ್ತೀಯ. ನನ್ನ ನೋಡು, ನನಗೆ ಯಾರೂ ಇಲ್ಲ. ನೋಡೋದಿಕ್ಕೆ ಶ್ರೀಮಂತೆ. ಎಸ್ಟೇಟ್ಸು, ಫ್ಯಾಕ್ಟ್ರೀಸು, ಟ್ರಾನ್ಸ್ಪೋರ್ಟ್ ಕಂಪನೀಸು. ಏನು ಪ್ರಯೋಜನ? ಎಲ್ಲ ನೋಡ್ಕೊಳ್ಳೋದು ಆ ದನ ಕಾಯೋನು. ಅವನಿಗಿಷ್ಟ ಬಂದಂಗ್ ಕುಣಿತಿದ್ದಾನೆ, ಯಾರು ಏನು ಮಾಡೋ ಹಾಗಿಲ್ಲ. ಇದ್ರಲ್ಲ ನಾನು ಪ್ರೀತಿ ಅಪ್ಪ, ಎಲ್ಲ ಅವರಿಂದಾನೆ. ನಿಮ್ ತಂದೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡ. ಅವ್ರ ಎಲ್ಲ ರೀತಿಯಿಂದ ಯೋಚನೆ ಮಾಡದೆ ಯಾವ ಕೆಲ್ಸನೂ ಮಾಡೋದಿಲ್ಲ. ಯಾವ ರೀತಿ ಬಗ್ಗೆ ಮಾತಾಡ್ತಿದ್ಯಮ್ಮ ನೀನು? ನೋಡು, ಇಲ್ಲಿ ನೋಡು, ಇದನ್ನೆಲ್ಲ ನಾನು ನನ್ನ ಕ್ರೆಡಿಟ್ ಕಾರ್ಡ್ಸ್ ಇಂದ ತಗೊಂಡಿದ್ದು. ನನ್ನ ಅಕೌಂಟ್ನೇ ಫ್ರೀಸ್ ಮಾಡಿಸ್ಬಿಟ್ಟಿದ್ದಾನೆ ಆ ಬಳ್ಳಾರಿ ಕೋಣ. ಈಗ ಅಂಗಡಿಯವನು ಇದನ್ನೆಲ್ಲ ವಾಪಸ್ ಕೇಳ್ತಿದ್ದಾನೆ. ಈ ಊರಲ್ಲಿ ನಾನ್ ತಲೆ ಎತ್ಕೊಂಡು ತಿರ್ಗಾಡೋ ಹಾಗಿದ್ಯಾ? ನನಗೆಲ್ಲ ಅರ್ಥ ಆಗುತ್ತೆ. ಈಗ ನನ್ನೇನ್ ಮಾಡು ಅಂತೀಯ? ನಾನು ಹೇಳ್ದಾಗ ಮಾಡ್ತೀಯಾ? ಹೇಳು. ನಮಸ್ಕಾರಮ್ಮ. ನಿಮಗೆ ನನ್ನನ್ನ ಇಲ್ಲಿ ನೋಡಿ ಆಶ್ಚರ್ಯ ಆಗಿರ್ಬಹುದು. ಇಂಥ ಒಳ್ಳೆ ಕಾರ್ಯಕ್ರಮನ ನಾನು ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಮುಂದಿನ 25 ವರ್ಷದಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಆಗದೆ ಇರೋ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಲ್ಲ? ಇವಳು ಹುಟ್ಟಿದ ತಕ್ಷಣ ಅಪ್ಪ ನಿನ್ಗೊಂದು ಗಿಫ್ಟ್ ಕೊಟ್ಟಿದ್ದು ನನ್ಗೆ ಮರ್ತೇ ಹೋಗಿತ್ತು. ಎಂಥ ಅದ್ಭುತವಾದ ಹುಡುಗರೆ. ರಾಂಪುರದಲ್ಲಿರೋ ಆ ದೊಡ್ಡ ಮನೆ, ಅದ್ರ ಸುತ್ತ ಇರೋ ಭೂಮಿ. ನನಗೆ ಹೇಗ್ ಗೊತ್ತಾಯ್ತು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬಹುದು. ಆ ದೇವ್ರು ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟ. ಅದು ಹೇಗೆ? ಬ್ರೋಕರ್ ನಾರಾಯಣನ ರೂಪದಲ್ಲಿ ಮೇಲ್ಗಡೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ. ಫಸ್ಟ್ ಫ್ಲೋರ್ ನಲ್ಲಿ. ನಿನ್ನ ಮುದ್ದಿನ ಮಗಳು 1.5 ಬಟ್ಲು ಮೊಸಳೆ ಕಣ್ಣೀರು ಸುರಿಸಿದ ತಕ್ಷಣ ಅವಳಿಗೋಸ್ಕರ ಆಸ್ತಿನ ಮಾರಾಟ ಮಾಡಕ್ ಹೊರಟುಬಿಟ್ಟಿಯಲ್ಲಮ್ಮ ಅಲ್ಲ? ಹೌದು, ಅಮ್ಮ ಈ ಆಸ್ತಿನ ನನಗೋಸ್ಕರ ಮಾರಾಟ ಮಾಡ್ತಿದ್ದಾಳೆ. ಇಷ್ಟು ದಿವಸ ನೀನು ಅಪ್ಪನ ಸಂಪಾದನೆನ ತಿಂದು ಹಾಕಿದ್ದೆ ಸಾಕು. ಈಗ ಇದ್ರಲ್ಲೂ ಪಾಲು ಸಿಗುತ್ತೆ ಅಂತ ಕನ್ಸ್ ಕಾಣ್ತಿದ್ರೆ ಮರ್ತು ಬಿಡು. ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ಖಂಡಿತ ಖಾಲಿ ಮಾಡ್ತೀನಿ, ನನ್ನ ಪಾಲಿನ ಸಿಕ್ಕಿದ ತಕ್ಷಣ. ಅಪ್ಪನ ಆಸ್ತಿ ತಿಂದಾಕ್ದೆ ಅಂತ ನೀನೇ ಹೇಳ್ದೆ. ಅಮ್ಮನ ಪಾಲಿನ ಸ್ವಲ್ಪನೂ ತಿಂದೆ ಹೋದ್ರೆ ಪಾಪ ಅಮ್ಮ ಬೇಜಾರು ಮಾಡ್ಕೋತಾಳೆ ಅಲ್ವಮ್ಮ? ನಿನ್ ಕೈಲಿ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಬಿಡು, ಪರವಾಗಿಲ್ಲ. ಬರೀ ಕೈಲಿ ಹೊಟ್ಟೋಗ್ತೀನಿ. ಆದ್ರೆ ಒಬ್ನೇ ಹೋಗಲ್ಲ, ನೀವೆಲ್ಲರೂ ಖಾಲಿ ಕೈಲಿ ಹೋಗ್ತೀರಾ. ಅದಕ್ಕೇನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಏನ್ ಹೇಳ್ತೀಯಮ್ಮ? ನಿನಗೆ ತಿಳಿಸದೆ ಇದನ್ನ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ತಿಳ್ಕೊಬೇಡ. ನೀವಿಬ್ರು ನನ್ನ ಮಕ್ಳೇ, ಇಬ್ರು ಸಮವಾಗಿ ಹಂಚ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಮಾ. ಅಷ್ಟೇ ನನಗೆ ಬೇಕಾಗಿದ್ದು. ಈಗ ಅಪ್ಪಣ್ಣಿದ ಕೆಲಸ ಮುಗಿಸ್ಬೋಣ. ನೀವು ಮೊದಲು.